ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಬಹುಲಕವನ್ನು ಕಂಡುಹಿಡಿಯೋಣ. ಅದು ನಿರಂತರವಾದ ಶ್ರೇಣಿಯನ್ನು ಬಳಸಿಕೊಂಡು ಬಹುಲಕವನ್ನು ಕಂಡುಹಿಡಿಯುವುದು ಹೇಗೆ ಎಂಬ ಮಾಹಿತಿಯನ್ನು ಇವತ್ತಿನ ತರಗತಿಯಲ್ಲಿ ನಿಮಗೆ ಅರ್ಥವಾಗುವಂಥ ರೀತಿಯಲ್ಲಿ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಲಾಗ್ತದೆ. ಇಲ್ಲಿ ನಿರಂತರ ಶ್ರೇಣಿಯಲ್ಲಿ ಅಥವಾ ಕಂಟಿನ್ಯೂಸ್ ಸೀರೀಸ್ ಒಳಗೆ ಬಹುಲಕವನ್ನು ಕಂಡುಹಿಡಿಯುವ ಸಲುವಾಗಿ ಒಂದು ಉದಾಹರಣೆ ತೆಗೆದುಕೊಳ್ಳಲಾಗಿದೆ. ಇಲ್ಲಿ ಉದಾಹರಣೆ ಇತ್ತು ನೋಡಲಿ, ಅಂಕಗಳು ಮತ್ತು ಆವರ್ತಿ ಅಂತೇಳಿ ಇದನ್ನು ಎಕ್ಸಾಮ್ ಒಳಗಡೆ ಉದಾಹರಣೆ ಕೊಡ್ತಾರೆ. ಈ ಒಂದು ಪಟ್ಟಿಯನ್ನು ಬಳಸ್ಕೊಂಡು ನೀವೇನು ಮಾಡಬೇಕು, ಬಹುಲಕವನ್ನು ಅಥವಾ ಮೂಡನ್ನು ಕಂಡುಹಿಡಿಬೇಕು. ಅದು ನಿರಂತರ ಶ್ರೇಣಿಯಲ್ಲಿ ಬಹುಲಕವನ್ನು ಕಂಡುಹಿಡಿಯುವಂಥ ಸೂತ್ರವನ್ನು ಮೊದಲಿಗೆ ಪ್ರಾರಂಭದಲ್ಲಿ ತಿಳಿಸಿಕೊಳ್ಳೋಣ. ಬಹುಲಕವನ್ನು ನಾವೇನು ಮಾಡ್ತೀವಿ, ಜಡ್ ಸಂಕೇತಗಳ ಮೂಲಕ ಅಥವಾ ಸಂಖ್ಯಾರ್ಥಗಳ ಮೂಲಕ ನಾವು ಬಹುಲಕವನ್ನು ಸೂಚಿಸುತ್ತೇವೆ. ಜಡ್ ಈಕ್ವಲ್ ಟು ಎಲ್ ಡ್ಯಾಶ್ ಪ್ಲಸ್ F1 ಮೈನಸ್ F0 ಡಿವೈಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು I ಅಂತೇಳಿ. ಇದು ಬಹುಲಕವನ್ನು ಕಂಡುಹಿಡಿಬೇಕಾದ್ರೆ ಕಂಟಿನ್ಯೂಯಸ್ ಸೀರೀಸಲ್ಲಿ ಈ ಸೂತ್ರವನ್ನು ಬಳಸಿಕೊಂಡು ನೀವೇನು ಮಾಡಬೇಕು ವಿದ್ಯಾರ್ಥಿಗಳೇ, ಬಹುಲಕವನ್ನು ಕಂಡುಹಿಡಿಬೇಕು. ಇಲ್ಲಿ ಎಲ್ ಅಂತಂದ್ರೆ ಬಹುಲಕ ವರ್ಗದ ಕೆಳಮಿತಿಗೆ ನಾವೇನು ಕರಿತೇವೆ, ಎಲ್ ಅಂತೇಳಿ ಕರಿತೇವೆ. ಕೆಳಮಿತಿ ಎದರದ್ದು, ಬಹುಲಕದ ವರ್ಗದ ಕೆಳಮಿತಿ. ಇನ್ನು F1 ಅಂತಂದ್ರೆ F1 ಬಹುಲಕ ವರ್ಗದ ಆವರ್ತಿ ಸಂಖ್ಯೆ. ಬಹುಲಕ ವರ್ಗದ ಆವರ್ತಿ ಸಂಖ್ಯೆಗೆ ನಾವೇನು ಕರಿತೇವೆ, F1 ಅಂತ ಕರಿತೇವೆ. ಆವರ್ತಿ ಸಂಖ್ಯೆಗೆ F1. ಅದಾದಮೇಲೆ ವಿದ್ಯಾರ್ಥಿಗಳೇ F2 ಅಂತಂದ್ರೆ ನಾವೇನು ಕರಿತೀವಿ, ಬಹುಲಕ ವರ್ಗದ ನಂತರದ ವರ್ಗದ ಆವರ್ತಿ ಸಂಖ್ಯೆ. ಬಹುಲಕ ವರ್ಗದ ನಂತರದ ಸಂಖ್ಯೆ, ಅದಕ್ಕೆ ನಾವು F2 ಅಂತೇಳಿ ಕರೀತೇವೆ. ಓಕೆನಾ. ಆದಾದಮೇಲೆ ವಿದ್ಯಾರ್ಥಿಗಳಿಗೆ F0 ಅಂತಂದ್ರೆ ಇದು ಬಹುಲಕ ವರ್ಗದ ಮುಂಚಿನ ಆವರ್ತಿ ಸಂಖ್ಯೆ. ಬಹುಲಕ ವರ್ಗದ ಮುಂಚಿನ ಆವರ್ತಿ ಸಂಖ್ಯೆ. ಮುಂಚಿನ ಆವರ್ತಿ ಸಂಖ್ಯೆಗೆ ನಾವೇನು ಕರಿತೀವಿ, F0 ಅಂತೇಳಿ ಕರಿತೇವೆ. ಇನ್ನು I ಎಂದು ವಿದ್ಯಾರ್ಥಿಗಳೇ, I ಅಂತಂದ್ರೆ ಬಹುಲಕ ವರ್ಗದ ನಡುವಿನ ಅಂತರಕ್ಕೆ ನಾವು I ಅಂತೇಳಿ ಕರಿತೇವೆ. ಏನೋ ಎಲ್ ಅಂತಂದ್ರೆ ಇಲ್ಲಿವೇ ನಾವು ಆಯ್ಕೆ ಮಾಡ್ಕೋತೀವಲ್ಲ, ಆಯ್ಕೆ ಮಾಡಿಕೊಂಡದ್ರಲ್ಲಿ ಬಹುಲಕ ವರ್ಗದ ಕೆಳಮಿತಿಗೆ ಎಲ್ ಅಂತ ಕರಿತೀವಿ. F1 ಅಂತಂದ್ರೆ ಬಹುಲಕ ವರ್ಗದ ಸಂಖ್ಯೆ. ನಾವಿಲ್ಲಿ ಏನು ಆಯ್ಕೆ ಮಾಡ್ಕೋತೀವಲ್ಲ, ಆಯ್ಕೆ ಮಾಡ್ಕೊತ ಇಲ್ಲಿ ಏನು ಸಂಖ್ಯೆ ಬರುತ್ತಲ್ಲ ಆ ಸಂಖ್ಯೆಗೆ F1 ಅಂತ ಕರಿತೀವಿ. F2 ಅಂತಂದ್ರೆ ಬಹುಲಕ ವರ್ಗದ ನಂತರದ ಸಂಖ್ಯೆ, ಇದು ಕೆಳಗೆ ಬರುವಂಥ ನಂತರದ ಸಂಖ್ಯೆ. F0 ಅಂತಂದ್ರೆ ಬಹುಲಕ ವರ್ಗದ ನಾವೇನು ಆಯ್ಕೆ ಮಾಡ್ಕೋತೀವಲ್ಲ ಅದಕ್ಕಿಂತ ಬರುವಂಥ ಮುಂಚಿನ ಸಂಖ್ಯೆ. ಇನ್ನು I ಅಂತಂದ್ರೆ ಇವೇನು ಬಹುಲಕ ಬರ್ತಾವಲ್ಲ, ಈ ಬಹುಲಕ ವರ್ಗದ ನಡುವಿನ ಅಂತರಕ್ಕೆ ನಾವೇನು ಕರಿತೀವಿ, ಬಹುಲಕ ಅಂತೇಳಿ ಕರೆಯುತ್ತೇವೆ. ಓಕೆನಾ. ಹೀಗೆ ಈ ಬಹುಲಕವನ್ನು ನಿರಂತರವಾದ ಶ್ರೇಣಿಯಲ್ಲಿ ಬಳಸಿಕೊಂಡು ಈ ಸೂತ್ರವನ್ನು ಅಪ್ಲೈ ಮಾಡಿಕೊಂಡು ಈ ಕೊಟ್ಟಂಥ ದತ್ತಾಂಶಗಳ ಮೂಲಕ ನಾವೇನು ಮಾಡ್ಬೋದು, ಬಹುಲಕವನ್ನು ಕಂಡು ಹಿಡಿಬೋದು. ಸೂತ್ರ ಏನು, L1 ಪ್ಲಸ್ F1 ಮೈನಸ್ F0 ಡಿವೈಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು I ಅಂತೇಳಿ. ಇದು ಬಹುಲಕವನ್ನು ಕಂಡುಹಿಡಿಯುವಂಥ ಸೂತ್ರ ಆಗಿದೆ. ಈಗ ಈ ಸೂತ್ರವನ್ನು ನಾವು ಬಳಸಿಕೊಂಡು ಏನು ಮಾಡೋಣ, ಬಹುಲಕವನ್ನು ಕಂಡು ಹಿಡಿಯೋಣ ವಿದ್ಯಾರ್ಥಿಗಳೇ.
ಇಲ್ಲಿ ಬನ್ನಿ. ಈ ಥರ ಏನು ನಿಮ್ಗೆ ಎಕ್ಸಾಮ್ಗಳು ಕೊಟ್ಟನಲ್ಲ, ಈ ಥರ ಎಕ್ಸಾಮ್ಗಳು ಕೊಟ್ಟಾಗ ನೀವೇನು ಮಾಡಬೇಕಂತಂದ್ರೆ, ನೀವು ಇಲ್ಲೇನು ಆವರ್ತಿಗಳ ಸಂಖ್ಯೆ ಅದಾವಲ್ಲ, ಈ ಆವರ್ತಿಗಳ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಮೌಲ್ಯವನ್ನು ಹೊಂದಿರುವಂಥ ಸಂಖ್ಯೆ ಯಾವುದಿರುತ್ತಲ್ಲ, ಆ ಅತಿ ಹೆಚ್ಚು ಮೌಲ್ಯವನ್ನು ಹೊಂದಿರುವಂಥ ಸಂಖ್ಯೆಯನ್ನು ನೀವೇನು ಮಾಡ್ಕೋಬೇಕು, ಪ್ರಾರಂಭದಲ್ಲಿ ಸೂಚಿಸುವಂಥ ಕೆಲಸವನ್ನು ಮಾಡಬೇಕು. ಇಲ್ಲಿ ಅತಿ ಹೆಚ್ಚು ವ್ಯಾಲ್ಯೂವನ್ನು ಹೊಂದಿರುವಂಥ ಸಂಖ್ಯೆ ಯಾವುದು ವಿದ್ಯಾರ್ಥಿಗಳೇ? 50 ಅತಿ ಹೆಚ್ಚು ಮೌಲ್ಯವನ್ನು ಹೊಂದಿದೆ. ಈ ಅತಿ ಹೆಚ್ಚು ಮೌಲ್ಯವನ್ನು ಹೊಂದಿರುವಂಥ ಆವರ್ತಿ ಸಂಖ್ಯೆ ಏನಿದೆಯಲ್ಲ, ಅದು ಬಹುಲಕ ಆಗ್ತದೆ. ಇದನ್ನು ನೀವು ಆಯ್ಕೆ ಮಾಡ್ಕೊಂಡ್ಮೇಲೆ ಇಲ್ಲಿ 15 ಮತ್ತು 20 ಏನಿದೆಯಲ್ಲ, ಆ ವರ್ಗದ ಆವರ್ತ, ಇದನ್ನು ಕೂಡ ಈ ಥರ ನೀವು ರೌಂಡಪ್ಪನ್ನು ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡ್ಮೇಲೆ ನೀವೇನು ಮಾಡ್ಬೋದು, F1 ಅಂದ್ರೇನು, ಓಕೆನಾ? F1 ಅಂದರೆ ಏನು, ಆಮೇಲೆ F2 ಅಂದ್ರೇನು, F2 ಅಂದರೆ ಏನು, F0 ಅಂದರೆ ಏನು, L ಅಂದರೆ ಏನು, ಆಮೇಲೆ I ಅಂದರೆ ಏನು, ಇವುಗಳನ್ನು ಸುಲಭವಾಗಿ ನೀವೇನು ಮಾಡ್ಬೋದು, ಇಲ್ಲಿ ಪತ್ತೆಯನ್ನು ಹಚ್ಚಬಹುದು. ಓಕೆನಾ? ಈ ಥರ ನಿಮಗೆ ಆಗಲೇ ಹೇಳಿದಿರುವಂತೆ F1 ಅಂತಂದ್ರೆ ಆವರ್ತಿಯ ಸಂಖ್ಯೆ. ಇಲ್ಲಿ ನೋಡಿ, ಆವರ್ತಿಯ ಸಂಖ್ಯೆ ಇದು F1 ಆಗ್ತದೆ. ನೀವು ಅತಿ ಹೆಚ್ಚು ವ್ಯಾಲ್ಯೂವನ್ನು ಹೊಂದಿರುವಂಥ ಸಂಖ್ಯೆ ಯಾವುದಿರುತ್ತಲ್ಲ, ಅದು ಆವರ್ತಿ ಸಂಖ್ಯೆ, ಅದನ್ನು F1 ಅಂತೇಳಿ ನೀವು ಕನ್ಸಿಡರನ್ನು ಮಾಡ್ಕೋಬೇಕು. ಹೀಗಾಗಿ F1 ಅಂದರೆ ಇಲ್ಲಿ ಎಷ್ಟು ಬರ್ತದೆ ವಿದ್ಯಾರ್ಥಿಗಳೇ? 50 ಬರುತ್ತದೆ. 50 ಆಯಿತು. ಅದಾದಮೇಲೆ ವಿದ್ಯಾರ್ಥಿಗಳೇ ಇನ್ನೊಂದು ಯಾವುದು F2 ಅಂತಂದ್ರೆ. F2 ಅಂತಂದ್ರೆ ಆವರ್ತಿ ಸಂಖ್ಯೆಯ ನಂತರದ ಸಂಖ್ಯೆ ಅಂತೇಳಿ. ಇಲ್ಲಿ 50ರ ನಂತರ ಸಂಖ್ಯೆ ಯಾವುದೈತಿ? 40 ಇದೆ. ಈ 40 ಏನಾಗ್ತದೆ? F2 ಆಗ್ತದೆ. ಹೀಗಾಗಿ F2 ಅಂದರೆ ಎಷ್ಟು? 40 ಬರುತ್ತದೆ. ಇನ್ನು F0 ಅಂತಂದ್ರೆ ಆವರ್ತಿ ಸಂಖ್ಯೆಯ ಮುಂಚಿನ ಸಂಖ್ಯೆ ಅಂತ ಹೇಳಿದ್ವಿ ನಾವು. ಮುಂಚಿನ ಸಂಖ್ಯೆ ಯಾವುದು? 30 ಇದೆ. ಇದು 30 ಏನಾಗ್ತದೆ? F0 ಆಗ್ತದೆ. ಇದು 30 F0 ಆಯಿತು. ಇನ್ನು L ಅಂತಂದ್ರೆ ಇಲ್ಲಿ ವರ್ಗಾಂತರದ ಕೆಳಮಿತಿ ಅಂತ ಹೇಳಿದ್ವಿ. ಈ 15 ಮತ್ತು 20ರಲ್ಲಿ ಕೆಳಮಿತಿ ಯಾವುದು? 15 ಕೆಳಮಿತಿ ಆಗ್ತದೆ. ಹೀಗಾಗಿ L ಅಂದರೆ ಎಷ್ಟು? 15 ಆಗ್ತದೆ. ಇನ್ನು ಒಂದು ಹೋಯ್ತು ವಿದ್ಯಾರ್ಥಿಗಳೇ, I ಅಂತಂದ್ರೆ ಏನು? ಇಲ್ಲಿ ವರ್ಗಾಂತರ ಏನು ಬರ್ತಾವಲ್ಲ, ಈ ವರ್ಗಾಂತರದ ನಡುವಿನ ಅಂತರ ನಾವೇನು ಕರಿತೀವಿ? I ಅಂತ ಕರಿತೀವಿ. ಇಲ್ಲಿ ಪ್ರತಿಯೊಂದು ವರ್ಗಾಂತರದ ನಡುವಿನ ಅಂತರ ಎಷ್ಟಿದೆ? 5 ಬರ್ತದೆ. ಹೀಗಾಗಿ I ಅಂದರೆ ಎಷ್ಟಾಯಿತು? 5 ಆಯಿತು. ಓಕೆನಾ? ಈ ರೀತಿಯಾಗಿ ನೀವೇನು ಮಾಡ್ಬೋದು, ಸುಲಭವಾಗಿ ಇವುಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಮಾಡಬೇಕು. ಏನು ವಿದ್ಯಾರ್ಥಿಗಳು ಇನ್ನೊಮ್ಮೆ ತಗೊಂಡ್ರೆ, ಅತಿ ಹೆಚ್ಚು ವ್ಯಾಲ್ಯೂ, ಈ ಆವರ್ತಿ ಸಂಖ್ಯೆಯಲ್ಲಿ ಅತಿ ಹೆಚ್ಚು ವ್ಯಾಲ್ಯೂವನ್ನು ಯಾವ್ದು ಬರುತ್ತಲ್ಲ, ಆ ಒಂದು ಸಂಖ್ಯೆನ ಈ ಥರ ರೌಂಡಪ್ ಮಾಡ್ಕೊಂಡ್ಮೇಲೆ ಆ ಅತಿ ಹೆಚ್ಚು ವ್ಯಾಲ್ಯೂ ಬರುವಂಥ ಸಂಖ್ಯೆ ಯಾವುದು? F1 ಆಗ್ತದೆ. ಅದರ ನಂತರದ ಸಂಖ್ಯೆ F2 ಆಗ್ತದೆ. ಅದರ ಮುಂಚಿನ ಸಂಖ್ಯೆ ಏನಾಗ್ತದೆ? F0 ಆಗುತ್ತದೆ. ಆಮೇಲೆ ಇಲ್ಲಿ ಆಯ್ಕೆ ಮಾಡಿಕೊಂಡಂಥ ವರ್ಗಾಂತರದಲ್ಲಿ ಕೆಳಮಿತಿ ಯಾವುದು? 15. ಇದು L ಆಗ್ತದೆ. ಇನ್ನು I ಅಂತಂದ್ರೆ ಈ ವರ್ಗಾಂತರದ ನಡುವಿನ ಅಂತರ ಇದೆಯಲ್ಲ, ಈ ಅಂತರ I ಆಗುತ್ತದೆ. ಇವೆಲ್ಲವುಗಳ ಬಂದ ಮೇಲೆ ನೀವೇನು ಮಾಡಬೇಕು ವಿದ್ಯಾರ್ಥಿಗಳೇ? ಸೂತ್ರವನ್ನು ಬಳಸಿಕೊಂಡು ಸುಲಭವಾಗಿ ಬಹುಲಕವನ್ನು ಕಂಡು ಹಿಡಿಬಹುದು. ಓಕೆನಾ? ಈಗ ಗೊತ್ತಾಯ್ತಾ? ಅತಿ ಹೆಚ್ಚು ವ್ಯಾಲ್ಯೂವನ್ನು ಹೊಂದಿರುವಂಥ ಸಂಖ್ಯೆಯನ್ನು ರೌಂಡಪ್ ಮಾಡಿಕೊಂಡು ಅದು F1 ಆಗ್ತದೆ. ಅದರ ಮುಂಚಿನ ಸಂಖ್ಯೆ F0, ಅದರ ನಂತರ ಸಂಖ್ಯೆ F2, ಇಲ್ಲಿ ಕೆಳಮಿತಿ 15, ಇದರ ನಡುವಿನ ಅಂತರ ಏನು? I ಆಗ್ತದೆ. ಏನ? ಈ ರೀತಿಯಾಗಿ ನೀವು ಕಂಡುಹಿಡ್ಕೊಂಡ್ಮೇಲೆ ಬಹುಲಕವನ್ನು ಕಂಡುಹಿಡಿದು 50% ಏನಾಗ್ತದೆ? ಪ್ರಾಬ್ಲಮ್ಮು ಸಾಲ್ವ್ ಆಗ್ತದೆ. ಇನ್ನು 50% ನೀವೇನು ಮಾಡಬೇಕಂತಂದ್ರೆ ಸೂತ್ರವನ್ನು ಹಚ್ಚಿಕೊಂಡು ಈ ಬಂದಂಥ ದತ್ತಾಂಶವನ್ನು ಅದರಲ್ಲಿ ಹಾಕಿಕೊಳ್ಳುವುದರ ಮೂಲಕ ಬಹುಲಕವನ್ನು ಕಂಡು ಹಿಡಿಬೇಕು. ಏನ? ಅದು ಹೇಗೆ ಎಂಬುದನ್ನು ಈ ಮುಂದಿನ ಸ್ಲೈಡ್ ಒಳಗೆ ನಿಮಗೆ ವಿವರಣೆಯಾಗಿ ತಿಳಿಸಿ ಕೊಡ್ತೇನೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಸುಲಭವಾಗಿ ತಿಳಿದುಕೊಳ್ಳೋಣ. ಈಗ ಇಲ್ಲಿ ನಿಧಾನವಾಗಿ ತಿಳಿದುಕೊಳ್ಳೋಣ. ಇಲ್ಲಿ F0 ಅಂದರೆ ಎಷ್ಟಿದೆ? 50. ಓಕೆನಾ? 50. F1 ಅಂತಂದರೆ ಇಲ್ಲಿ ಸ್ವಲ್ಪ ಹಂಗಾಯಿತು. ಇಲ್ಲಿ ನೋಡಿ, F1 ಅಂದರೆ 50 ಆಯಿತಾ? 50. F0 ಅಂತಂದರೆ 30. ಆಮೇಲೆ F2 ಅಂತಂದರೆ 40. L ಅಂತಂದರೆ
15 ಓಕೆನಾ. ಅಂತಂದರೆ 10 ಈ ಥರ ದತ್ತಾಂಶ ಅದ. ಈಗ ಸೂತ್ರವನ್ನು ಹಚ್ಚಿಕೊಳ್ಳೋಣ. ಬಹುಲಕವನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ ವಿದ್ಯಾರ್ಥಿಗಳೇ, Z L ಪ್ಲಸ್ F1 ಮೈನಸ್ F0 ಡಿವೈಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು I ಅಂತೇಳಿ ಇದು ಬಹುಲಕವನ್ನು ಕಂಡುಹಿಡಿಯುವಂಥ ಸೂತ್ರ. ಇಲ್ಲವೇಮನ್ನ ದತ್ತಾಂಶವನ್ನು ಹಚ್ಚಿಕೊಳ್ಳೋಣ. L ಅಂದರೆ ಎಷ್ಟಿದೆ? L ಅಂದರೆ 15. ಆ 15ಅನ್ನು 15ಕ್ಕೆ ಹಚ್ಚಿಕೊಳ್ಳೋಣ. 15 ಪ್ಲಸ್ F1 ಅಂದರೆ ಎಷ್ಟಿದೆ? F1 ಅಂದರೆ ಎಷ್ಟಿದೆ ಇಲ್ಲಿ? 50. F1 ಅಂದರೆ 50 ಮೈನಸ್ಗೆ ಮೈನಸ್ಸು. F0 ಅಂದರೆ ಎಷ್ಟಿದೆ? F0 ಅಂದರೆ 30 ಇದೆ. 30 ಡಿವೈಡ್ ಬೈ 2ಕ್ಕೆ 2ಅನ್ನು ಹಚ್ಕೋರಿ. 2 ಇಂಟು ಒಳಗೆ F1 ಎಷ್ಟಿದೆ? F1 50 ಬರ್ತದೆ. 50 ಬ್ರಾಕೆಟ್ ಕ್ಲೋಸು ಮೈನಸ್ಗೆ ಮೈನಸ್ಸು. F0 ಅಂದರೆ ಎಷ್ಟಿದೆ? 30 ಮೈನಸ್ F2 ಎಷ್ಟಿದೆ? 40 ಓಕೆನಾ. 40 ಬರ್ತದೆ ಇಂಟು I ಅಂದರೆ ಎಷ್ಟಿದೆ? I ಅಂದರೆ ಇದು 5 ಅಂತ ಆಗಬೇಕಿತ್ತು. I ಅಂದರೆ 5 ಎಷ್ಟು ಬರ್ತದೆ ಇಲ್ಲಿ? 5. ಈಗ ಇವುಗಳನ್ನು ಸೊಲ್ಯೂಷನ್ ಮಾಡ್ಕೋಣ. 15ಕ್ಕೆ 15 ಸೇಮ್ ಹಚ್ಕೋರಿ ಓಕೆನಾ. 50 ಒಳಗೆ 30 ಹೋದ್ರೆ ಇಲ್ಲಿ ಪ್ಲಸ್ 20 ಬರ್ತದೆ ಓಕೆನಾ. ಡಿವೈಡ್ ಬೈ 52 ಗುಣಾಕಾರ ಮಾಡಿದಾಗ 100 ಬರ್ತದೆ. ಆಮೇಲೆ ಮೈನಸ್ 30 ಮೈನಸ್ 40 ಕೊಡಿಸಿದಾಗ ಮೈನಸ್ 70 ಆಗುತ್ತದೆ ಇಂಟು 5 ಓಕೆನಾ. ಈಗ ಏನು ಮಾಡಿ ವಿದ್ಯಾರ್ಥಿಗಳೇ, ಇಲ್ಲಿ ಈ 20 ಇಂದ 5 ಗುಣಿಸಿ 15ಕ್ಕೆ 15 ಹಚ್ಕೊಂಡು ಪ್ಲಸ್ಸಿಗೆ ಪ್ಲಸ್ಸು 25 100 ಆಗ್ತದೆ. 25 ಈ ಸಂಖ್ಯೆ ಮತ್ತು ಈ ಸಂಖ್ಯೆನ ಗುಣಾಕಾರ ಮಾಡಬೇಕು. 25 100 ಡಿವೈಡ್ ಬೈ 100ರಲ್ಲಿ ಇದನ್ನು ಕಳೆದಾಗ 30 ಬರ್ತದೆ. 30 ಈಗ ಈ 0 ಕ್ಯಾನ್ಸಲ್ ಆಗ್ತದೆ. 3 ಇದನ್ನು ಭಾಗಿಸಿದಾಗ 3.33 ಬರ್ತದೆ ಓಕೆನಾ. ಇಷ್ಟು ಬಂದಮೇಲೆ ವಿದ್ಯಾರ್ಥಿಗಳೇ ಮುಂದಿನ ಹಂತ ಏನು ಮಾಡಬೇಕಂತಂದ್ರೆ, ಇಲ್ಲಿ ಭಾಗಿಸಿದಾಗ 3.3 ಬಂತು. ಇಲ್ಲಿ ಹಿಂದಕ್ಕೆ ಏನು ಓದಿದೆ? 15 ಸಂಖ್ಯೆ ಇದೆ ಪ್ಲಸ್ಸು 3.33 ಬರ್ತದೆ. ಈಗ 15 3 ಪಾಯಿಂಟ್ ಕೂಡಿಸಿದಾಗ ಬರುವಂಥ ಉತ್ತರ 18.33. ಇದು ಬಹುಲಕದ ಮೊತ್ತ ಆಗಿದೆ. ಎಷ್ಟು? 18.33. ಇದು ಬಹುಲಕವನ್ನು ಕಂಡುಹಿಡಿದ ಮೇಲೆ ಬರುವಂಥ ಉತ್ತರ ಆಗಿದೆ. ಏನಿಲ್ಲ ವಿದ್ಯಾರ್ಥಿಗಳೇ, ಇವೆಲ್ಲ ಮೌಲ್ಯ ಏನಿಲ್ಲ ಇದು 15ಕ್ಕೆ 15 ಹಚ್ಕೋರಿ. 50 ಮತ್ತು ಮೈನಸ್ 30 ಡಿವೈಡ್ ಬೈ 2 ಬ್ರಾಕೆಟ್ ಒಳಗೆ 50 ಮೈನಸ್ 30 ಮೈನಸ್ 40 ಇಂಟು 5. 50 ಒಳಗೆ 30 ಕಳೆದಾಗ ಇಲ್ಲಿ 20 ಬರ್ತದೆ ಓಕೆನಾ. ಇಲ್ಲಿ ಈ 50 ಮತ್ತು 2 ಗುಣಾಕಾರ ಮಾಡಬೇಕು. 52 100 ಬಂತು. ಆಮೇಲೆ 2 ಸಂಖ್ಯೆಗಳು ಮೈನಸ್ ಇದ್ದಾಗ ಕೂಡಿಸ್ಬೇಕು. ಮೈನಸ್ 30 ಮತ್ತು ಮೈನಸ್ 40 2 ಕೂಡಿಸಿದಾಗ ಮೈನಸ್ 70 ಬರ್ತದೆ ಓಕೆನಾ. ಬಂದಮೇಲೆ ಈ 20 ಮತ್ತು 5ನ 2 ಗುಣಾಕಾರ ಮಾಡಿರಿ. 25 100 ಬಂತಿಲ್ಲಿ ಓಕೆನಾ. 100 ಆಮೇಲೆ 100 ಒಳಗೆ 70 ಕಡೆಯಿರಿ 30 ಬರ್ತದೆ. ಆಮೇಲೆ ಈ 30 ಮತ್ತು 100ಅನ್ನು ಭಾಗಿಸಿದಾಗ 3.33 ಬರ್ತದೆ. ಆಮೇಲೆ ಈ 15 ಮತ್ತು 3.33 ಕೂಡಿಸಿದಾಗ ಬರುವಂಥ ಉತ್ತರ ಎಷ್ಟಾಗ್ತದೆ? 18.33 ಆಗುತ್ತದೆ. ಈ ರೀತಿಯಾಗಿ ವಿದ್ಯಾರ್ಥಿಗಳೇ ನಿರಂತರ ಶ್ರೇಣಿಯಲ್ಲಿ ಬಹುಲಕವನ್ನು ಈ ರೀತಿಯಾಗಿ ಸುಲಭವಾಗಿ ಕಂಡು ಹಿಡಿಯಬಹುದು. ನಿಮ್ಮ ಎಕ್ಸಾಮ್ ಒಳಗಡೆ ಈ ಪ್ರಶ್ನೆಯ ಮೇಲೆ 10 ಅಂಕದ ಪ್ರಶ್ನೆಯನ್ನು ಕೇಳಬಹುದು. ಎಷ್ಟು ಮಾರ್ಕ್ಸ್? 10 ಮಾರ್ಕ್ಸಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾರೆ. ಹೀಗಾಗಿ ಈ 10 ಅಂಕದ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಒಂದು ವಿಷಯವನ್ನು ಅಥವಾ ಈ ಟಾಪಿಕನ್ನು ನಿಮಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಲಾಗಿದೆ. ಬಹಳ ಈಜಿ ಇದೆ, ಸರಳ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೀವು ನೋಡಿದ್ರೆ ನಿಮಗೆ ಈ ಲೆಕ್ಕ ಏನಾಗ್ತದೆ ಸುಲಭವಾಗಿ ನೀವು ಎಕ್ಸಾಮ್ ಒಳಗೆ ಮಾಡ್ಬೋದು. ಯಾವುದೇ ಗೊಂದಲ ಇಲ್ಲದೆ ಈ ಉತ್ತರವನ್ನು ಸುಲಭವಾಗಿ ಬಿಡಿಸ್ಬೋದು ಓಕೆನಾ. ಈ ರೀತಿಯಾಗಿ
ಬಹುಲಕವನ್ನು ಕಂಡುಹಿಡಿಯುವಂಥ ವಿಧಾನ ಆಗಿದೆ ವಿದ್ಯಾರ್ಥಿಗಳೇ. ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ಓಕೆನಾ? ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಮಾಡಿ ವಿಡಿಯೋಗೆ ಲೈಕನ್ನು ಕೊಡುವುದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ. ಮತ್ತು ಇನ್ನೊಂದು, ನಿಮಗೇನಾದರೂ ಗೊಂದಲಗಳಿದ್ದು ಅಂತಂದ್ರೆ ಆ ಗೊಂದಲಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಓಕೆನಾ? ಥ್ಯಾಂಕ್ ಯು. ನಮಸ್ಕಾರ.